ಒಂದ್ಸಲ ದಿವ್ಯನ್ನ ನಿನ್ ಮಗಳು ಅನ್ಕೊಂಡ್ ನೋಡು. ಲೈಫ್ ಲಾಂಗ್ ಗಂಗಾ ತರ ಅವಳು ನಿನ್ನ ಪ್ರೀತಿಸ್ತಾಳೆ. ನನಗೆ ಅವಳ ಪ್ರೀತಿ ಬೇಕಾಗಿಲ್ಲ, ಅವಳ ಪ್ರಾಣ ಬೇಕು. ಮುಗ್ಧ ಹುಡುಗಿ ಕಣೆ ಅವಳು. ನಿನಗೇನ್ ದ್ರೋಹ ಮಾಡಿದಾಳೆ? ಅವಳ ಅಮ್ಮನ್ನ ಹೇಗೋ ಸಾಯಿಸೋಕ್ಕಾಗ್ಲಿಲ್ಲ. ಇವಳನ್ನ ಸಾಯಿಸಿ ಪ್ರತೀಕಾರ ತೀರಿಸ್ಕೋತೀನಿ. ಕಾಪಾಡೋದಿಕ್ಕೆ ಹೇಗೋ ಗಂಗಾ ಕೂಡ ಇಲ್ಲ. ನಾನಿದ್ದೀನಿ. ಗಂಗಾನ ಹೆತ್ತಿರೋ ಅಮ್ಮ ದಿವ್ಯಾ ಅಮ್ಮಮ್ಮ ನಾನಿದ್ದೀನಿ. ನೀನ್ ನನ್ನ ದಾಟ್ಕೊಂಡೆ ದಿವ್ಯಾ ಹತ್ರ ಹೋಗ್ಬೇಕು. ಬೇಡ ಮಾಮ್, ಅನಾವಶ್ಯಕವಾಗಿ ನನ್ ಕೈಯಲ್ಲಿ ಸತ್ತೋಗ್ಬೇಡ. ನಾನ್ ಸಾಯೋದಲ್ಲ, ನಿನ್ನ ಸಾಯ್ಸಾದ್ರೂ ನಾನ್ ದಿವ್ಯನ ಕಾಪಾಡ್ತೀನಿ. ನನ್ನೇ ಸಾಯಿಸ್ತೀಯಾ? ಹೇಗ್ ಸಾಯಿಸ್ತೀಯಾ? ಗನ್ ನನ್ ಕೈಯಲ್ಲಿದೆ. ಏನ್ ಮಾಡ್ತಿದ್ಯಾ ನೀನು? ಮೇಡಮ್, ರೂಪಾ, ಅದ್ಗೆ ಮೇಡಮ್, ಬೇಡ. ಯಾರು ಕಾರಿಂದ ಇಳಿಬೇಡಿ. ಮೇಡಮ್, ಮೇಡಮ್, ಬೇಡ ನಾಣಿ, ಬರ್ಬೇಡ. ನಾಣಿ, ದಿವ್ಯನ ಏರ್ಪೋರ್ಟ್ ಕರ್ಕೊಂಡು ಹೋಗಿ ಫ್ಲೈಟ್ ಹತ್ಸು. ಮೇಡಮ್, ನೀವು? ನಾನು ಇವಳ ವಿಷಯನ ನೋಡ್ಕೋತೀನಿ. ಹೋಗು ನಾಣಿ. ಅದಲ್ಲ ಮೇಡಮ್. ಗೋ. ನೋ ಮೇಡಮ್. ನಾಣಿ, ಪ್ಲೀಸ್ ಹೋಗು. ನೋ. ಪ್ಲೀಸ್ ಹೋಗು ನಾಣಿ, ಫ್ಲೈಟ್ ಟೈಮ್ ಆಗ್ತಾ ಇದೆ. ಹೋಗು. ನೋ ಮಾಮ್, ಡೋಂಟ್ ಡೂ ದಟ್. ಹೋಗು ನಾಣಿ, ಪ್ಲೀಸ್ ಹೋಗು. ಮೇಡಮ್, ಹೋಗು. ಮಾಮ್, ನೋ ಮಾಮ್, ನನ್ನ ಹೋಗೋದಕ್ಕೆ ಬಿಡು.
ಮಾಮ್ ಗನ್ ಕೊಡು ಪ್ಲೀಸ್, ನನಗೆ ಹೋಗೋದಕ್ಕೆ ಬಿಡು. ಬಿಡು ಮಾಮ್, ಬಿಡು. ಅವಳನ್ನ ಸಾಯಿಸ್ತೀನಿ. ಬಿಡು ಬಿಡು ಮಾಮ್, ಅವರು ಹೊರಟೋಗ್ತಿದ್ದಾರೆ. ಬಿಡು ಮಾಮ್, ಅವಳನ್ನ ಸಾಯಿಸ್ಬೇಕು ನಾನು. ಬಿಡು, ಅವ್ರು ಹೊರಟೋಗ್ತಾ ಇದ್ದಾರೆ. ಬಿಡು. ಮಾಮ್ ಬಿಡು ಮಾಮ್, ಅವಳು ಹೊರಟೋಗ್ತಾ ಇದ್ದಾಳೆ. ಅವಳನ್ನ ನಾನು ಸಾಯಿಸ್ಬೇಕು. ಬಿಡು ಮಾಮ್, ಬಿಡು ಮಾಮ್. No, no, mom. No, no, mom. No. Please don't shoot. ನನ್ನ ಶೂಟ್ ಮಾಡಬೇಡ ಮಾಮ್. ಪ್ಲೀಸ್ ಪ್ಲೀಸ್ ಸಾಯಿಸ್ಬೇಡ. ಸಾವು ನಿನ್ವರೆಗೂ ಬಂದಿದ್ರೆ ಭಯ ಆಗ್ತಿದ್ಯಾ ನಿತ್ಯ? ಡೋಂಟ್ ಶೂಟ್ ಐ ಸೇ. ಹೆತ್ತ ತಾಯಿನೇ ಸಾಯಿಸೋ ಅಷ್ಟು ಕಟುಕತನ ನಿನ್ನಲ್ಲಿದ್ರು ಕೂಡ ನಿನ್ನ ಸಾಯಿಸೋ ಅಷ್ಟು ಕೆಟ್ಟತನ ನನ್ನಲ್ಲಿಲ್ಲ. ಗಂಗಾ ನನ್ನ ಮಗಳೇ ಅಂತ ಗೊತ್ತಾದ ದಿನ ನನ್ನಲ್ಲಿರೋ ಕೆಟ್ಟತನ ಸತ್ತೋಗಿ ತಾಯ್ತನ ಅನ್ನೋದು ಉಳ್ಕೊಳ್ತು ಕಣೆ. ಜೈನ ಪ್ರೀತಿಸ್ದೆ ಅಂತ ಹೇಳ್ದೆ. ಪ್ರೀತಿ ಅಂದ್ರೆ ಪ್ರಾಣ ತಗೊಳ್ಳೋದಲ್ವೇ, ಕೊಡೋದು. ಜೈನಿಲ್ಲ ಅಂತ ಗೊತ್ತಾದ ತಕ್ಷಣನೇ ಗಂಗಾ ಉಸಿರಾಡೋದನ್ನ ನಿಲ್ಸಿದ್ಲು. ಪ್ರೀತಿ ಅಂದ್ರೆ ಅದು. ಚಿಕ್ಕಂದಿನಿಂದ ನಾನು ನಿನ್ಗೆ ಎಲ್ಲಾನು ಕಲ್ಸಿದ್ದೀನಿ. ಬರೀ ಪ್ರೀತಿಸೋದನ್ನ ಬಿಟ್ಟು ಆ ತಪ್ಪಿಗೆ ಇವಾಗ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಇವಾಗ್ಲಾದ್ರೂ ತಿಳ್ಕೊಳ್ಳೆ, ಪ್ರೀತಿ ಅಂದ್ರೆ ಕೊಡೋದು. ನೀನ್ ಪ್ರೀತಿನ ಕೊಟ್ಟಾಗ್ಲೇ ನಿನಗೂ ಪ್ರೀತಿ ಸಿಗೋದು. ಗಂಗಾ, ನಿನ್ ಕೊನೆ ಕೋರಿಕೆನ ತೀರಿಸ್ದೆ, ದೇವಿಯನ್ನ ಕಾಪಾಡ್ದೆ. ಇನ್ನು ನೀನಿಲ್ದೇ ಇರೋ ಈ ಲೋಕದಲ್ಲಿ ನಾನು ಇರಲ್ಲ. ನಿನ್ನ ಹತ್ರಕ್ಕೆ ಬಂದ್ಬಿಡ್ತೀನಿ. ಮಿಸ್ ಯು ನಿತ್ಯ, ಮಿಸ್ ಯು. ಗುಡ್ ಬೈ. ಏಯ್ ದಿವ್ಯಾ, ಎಲ್ಲಿಗೆ ಹೋಗ್ತೀಯೇ? ಯಾವತ್ತಾದ್ರೂ ವಾಪಸ್ ಬರ್ತೀಯಾ ಅಲ್ವಾ? ಐ ಆಮ್ ವೇಟಿಂಗ್. ಐ ಆಮ್ ವೇಟಿಂಗ್. ಭಕ್ತರು ಶಿಸ್ತಿನಿಂದ ವರ್ತಿಸಬೇಕು. ಇನ್ ಕೆಲವೇ ಕ್ಷಣಗಳಲ್ಲಿ ಈ ದೇವಾಲಯದ ಧರ್ಮದರ್ಶಿಗಳು ಬರ್ತಿದ್ದಾರೆ. ಅವರಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು.
ಶಾಸ್ತ್ರಿಗಳೇ, ಸೂರ್ಯದೇವರ ವಂಶಸ್ಥರು ದೇವಿಪುರದ ಗಡಿನ ಪ್ರವೇಶಿಸಿದ್ದಾರಂತೆ. ಏನ್ ಶಾಸ್ತ್ರಿಗಳ ಈ ವಿಪತ್ತು? ಆ ವಂಶಸ್ಥರು 12 ವರ್ಷಗಳಾದ್ಮೇಲೆ ಈ ಊರಿಗೆ ಬರ್ತಿದ್ರೆ ಈ ಅಪಾಯನ? ನಿಲ್ಸು ರಾಮಶಾಸ್ತ್ರಿ, ಗಂಟಲ್ಲಿರೋ ಮಾತು ಹೊರಗಡೆ ಬರಬಾರ್ದು. ಆದ್ರೆ ಶಾಸ್ತ್ರಿಗಳೇ, ವಿಷಯ ಗೊತ್ತಿದ್ರೂ ಕೂಡ ನಾವು ಮೌನವಾಗಿರ್ಬೇಕಾ? ಇರಬೇಕು. ಈ ಮಾತನ್ನ ಅವರಿಗೆ ಸ್ವಾಮೀಜಿಯವರೇ ಖುದ್ದು ಹೇಳಬೇಕು. ಸರಿ ಶಾಸ್ತ್ರಿಗಳೇ, ಹೋಗಿ ಅವ್ರಿಗೆ ಸ್ವಾಗತ ಕಾರ್ಯಕ್ರಮ ಏರ್ಪಾಡು ಮಾಡ್ತೀನಿ. ನಾನು ಬರ್ತೀನಿ. 12 ವರ್ಷಗಳಾದ ಮೇಲೆ ಬರ್ತಿರೋರಿಗೆ ನಾನೇ ಸ್ವತಃ ಸ್ವಾಗತ ಮಾಡ್ತೀನಿ. ಇದನ್ನ ಹುಷಾರಾಗಿಡು, ಯಾರಿಗೂ ಕಾಣಬಾರ್ದು. ಮುಖ್ಯವಾಗಿ ಬರ್ತಿರೋ ಆ ಸೂರ್ಯದೇವರ ವಂಶಸ್ಥರು ಇದನ್ನ ನೋಡಬಾರ್ದು. ವೆಹಿಕಲ್ಸು ಕೆನಲ್ ರೋಡಲ್ಲಿ ಬರ್ತಿದೆ. ಓವರ್. ವೆಹಿಕಲ್ಸ್ ಈಗ ಬ್ರಿಡ್ಜ್ ದಾಟಿದೆ. ಓವರ್. ವೆಹಿಕಲ್ಸ್ ಈಗಷ್ಟೇ ಬ್ರಿಡ್ಜ್ ದಾಟ್ತು. ಓವರ್. ಪೂರ್ತಿ ಎಲ್ಲ ನಮ್ಮ ಕಂಟ್ರೋಲಲ್ಲೇ ಇದೆ ತಾನೇ? ಹೌದು ಸರ್. ಓವರ್. ಓವರ್. ಸರ್, ಸೂರ್ಯದೇವರ ಫ್ಯಾಮಿಲಿ ಊರಿಗೆ ಎಂಟರ್ ಆಗಿದ್ದಾರೆ ಸರ್. ಎಲ್ಲ ವಾಕಿಟಾಕಿಲೆ ಕೇಳಿದೆ. ಹೊಸ ವಿಷಯ ಏನಾದರೂ ಇದ್ರೆ ಹೇಳು. ಆ ವಿಷಯ ಹೇಳೋದಕ್ಕೆ ಬಂದಿದ್ದೀನಿ ಸರ್. ಆ ಫ್ಯಾಮಿಲಿಗೆ ಥ್ರೆಟ್ ಇದೆ ಅಂತ ಈಗಲೇ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದೆ. ದೇವಸ್ಥಾನಕ್ಕೆ ಬರ್ತಿರೋರ ಮೇಲೆ ಅಟ್ಯಾಕ್ ಏನಯ್ಯ? ಅವರು 12 ಇಯರ್ಸ್ ಇಂದ ಮನೆಯಿಂದ ಹೊರಗೆ ಬಂದೇ ಇಲ್ಲ ಸರ್. ಏನು 12 ವರ್ಷದಿಂದ ಹೊರಗಡೆ ಪ್ರಪಂಚ ನೋಡ್ದೇನೆ ಮನೇಲೇ ಇದ್ದಾರ? ಹೌದು ಸರ್. ಇಷ್ಟು ವರ್ಷ ಆದ್ಮೇಲೆ ಇವತ್ತೇ ಮನೆ ಹೊಸಲು ದಾಟಿ ದೇವಸ್ಥಾನಕ್ಕೆ ಬರ್ತಿದ್ದಾರೆ. ಅವ್ರಿಗೆ ಸೆಕ್ಯೂರಿಟಿ ಜಾಸ್ತಿ ಮಾಡಿ ಅಂತ ಆರ್ಡರ್ ಬಂದಿದೆ ಸರ್. ದೇವಸ್ಥಾನಕ್ಕೆ ಅಷ್ಟದಿಗ್ಬಂಧನ ಹಾಕಿದೀವಿ. ನಮ್ಮನ್ನ ದಾಟಿ ಆ ಫ್ಯಾಮಿಲಿ ತಂಟೆಗೆ ಯಾರು ಬರ್ತಾರೆ? 12 ವರ್ಷ ಇಷ್ಟು ದೊಡ್ಡ ಫ್ಯಾಮಿಲಿನ ಹೌಸ್ ಅರೆಸ್ಟ್ ಮಾಡಿದ್ದು ಯಾರಯ್ಯ? ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಅಲ್ಲ ಸರ್, ಬರೀ ಒಬ್ರು. ಎಕ್ಸ್ಕ್ಯೂಸ್ ಮಿ ಮೇಡಮ್, ಎಸ್, ನಿಮ್ಮನ್ನು ಭೇಟಿ ಮಾಡೋದಕ್ಕೆ ನಿಮ್ಮ ಲಾಯರ್ ಬಂದಿದ್ದಾರೆ. ಬರೋದಕ್ಕೆ ಹೇಳಿ. ಸರಿ ಮೇಡಮ್. ಮೇಡಮ್ ಬರಕ್ಕೆ ಹೇಳ್ತಿದ್ದಾರೆ. ಬನ್ನಿ. ನಡೀರಿ.
ನಮಸ್ತೆ ಮೇಡಮ್. ಆ ಫ್ಯಾಮಿಲಿಯವರು ದೇವಿಪುರಕ್ಕೆ ಹೋಗಿದ್ದಾರೆ. ನಿಮಗೆ ಬೇಕಾಗಿರೋರು ಬರ್ತಾ ಇದ್ದಾರೆ. ತಕ್ಷಣ ಪೆರೋಲ್ಗೆ ಅಪ್ಲೈ ಮಾಡಿ. ಮೇಡಮ್, ನಾನು ದೇವಿಪುರಕ್ಕೆ ಹೋಗ್ಬೇಕು. ಆಗ್ಲಿ ಮೇಡಮ್, ಹಾಗೆ ಆಗ್ಲಿ. ಈಗಲೇ ಜಡ್ಜ್ ಅವ್ರನ್ನ ಭೇಟಿ ಮಾಡಿ ಪೆರೋಲ್ ಪೇಪರ್ಸ್ ಜೊತೆಗೆ ಬರ್ತೀನಿ. ನಡೀರಿ, ಬರ್ತೀನಿ ಮೇಡಮ್. ಆ ಮೇಡಮ್ ಕೇಳಿದ್ದು ಪರೋಲ್ಗೆ ಅಲ್ವಾ ಸರ್? ಇಷ್ಟು ಹ್ಯಾಪಿ ಆಗಿದ್ರಲ್ಲ, ಯಾಕೆ? ಈ ಜೈಲಿಗೆ ಹೊಸದಾಗಿ ಬಂದಿದ್ದೀರಾ? ಅವ್ರಿಗೆ 12 ವರ್ಷದಲ್ಲಿ ಒಂದು ಸರಿ ಕೂಡ ಪೆರೋಲ್ ಕೇಳಲಿಲ್ಲ. ಫಸ್ಟ್ ಟೈಮ್ ಆಚೆ ಬರಬೇಕು ಅಂತ ಅನ್ಕೋತಿದ್ದಾರೆ. ಅಲರ್ಟ್ ಅಲರ್ಟ್, ಸೂರ್ಯದೇವರ ಫ್ಯಾಮಿಲಿ ಟೆಂಪಲ್ ಹತ್ರ ಬಂದಿದ್ದಾರೆ. ಇಸ್ ಎವ್ರಿಥಿಂಗ್ ಓಕೆ? ಎಸ್ ಸರ್, ಸಿಚುವೇಶನ್ ನಮ್ಮ ಕಂಟ್ರೋಲಲ್ಲೇ ಇದೆ. ಫ್ಯಾಮಿಲಿ ಬರೋದು ಲೇಟ್ ಆಯ್ತು. ಸೂರ್ಯದೇವರ ವಂಶಕ್ಕೆ ಜಯವಾಗಲಿ! ಸೂರ್ಯದೇವರ ವಂಶಕ್ಕೆ ಜಯವಾಗಲಿ! ದಿವ್ಯಮ್ಮ, 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 ದಿವ್ಯಮ್ಮ.